ಶ್ರೀ 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 ಸ್ವಾಮಿ ಪ್ರಕಾಶ್ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ಈಗ ತಾನೇ ನಮ್ಮನ್ನು ಆಶೀರ್ವಚನ ಮಾಡಿದಂತಹ ಪರಮ ಪೂಜ್ಯ ಅವಧೂತ ವಿನಯ್ ಗುರೂಜಿಯವರ ಪಾದಕಮಲಗಳಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ಪ್ರಾಯಶಃ ಈ ಸಮಯಕ್ಕೆ ಅತ್ಯಂತ ಸೂಕ್ತವಾದಂಥ ಒಂದು ಎನ್ವೈರ್ಮೆಂಟ್, ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಡಾಕ್ಟರ್ ಗಿರಿಧರ್ ಕಜೆಯವರೇ ಸೇರಿದಂಥ ಶ್ರದ್ಧೆಯ ತಾಯಂದಿರೆ, ಆತ್ಮೀಯ ಅಣ್ಣ ತಮ್ಮಂದಿರೆ, ಮಾಧ್ಯಮದ ಮಿತ್ರರೇ, ಪ್ರಾಯಶಃ ನಾನು ಈ ಆಯುರ್ವೇದದ ಬಗ್ಗೆ ಭಾರಿ ಮಾತಾಡಲಿಕ್ಕೆ ಖಂಡಿತವಾಗಿಯೂ ಅರ್ಹನಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ನಮ್ಮ ಅನುಭವಗಳು ಮತ್ತು ನಾವು ತಿಳ್ಕೊಂಡ ವಿಚಾರಗಳು ಅತ್ಯಂತ ಕಡಿಮೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದರೆ ಈ ವೇದಿಕೆಯನ್ನು ಒಂದೆರಡು ಬೇಡಿಕೆಗಳನ್ನು ನಮ್ಮ ಕಜೆಯವರಿಗೆ ಇಡಲಿಕ್ಕೆ ನಾನು ಉಪಯೋಗ ಮಾಡಿಕೊಳ್ತಾ ಇದ್ದೀನಿ. ಪ್ರಾರಂಭದಲ್ಲೇ ನಾನು ಕಜೆಯವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಅವೇರ್ನೆಸ್ ಕ್ರಿಯೇಷನ್ ಯಾವುದೇ ಕ್ಷೇತ್ರ ಆಗಿರ್ಬೋದು, ಮಾಹಿತಿಯ ಕೊರತೆ ಇದೆಯಲ್ಲ, ಸಾರ್ವಜನಿಕ ವಲಯದಲ್ಲಿ ಯಾವ ವಿಚಾರಗಳ ಬಗ್ಗೆ, ಅವಶ್ಯಕ ವಿಚಾರದ ಬಗ್ಗೆ ಮಾಹಿತಿಗಳ ಕೊರತೆ ಇರುತ್ತಾ, ಆ ಮಾಹಿತಿಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆದರೆ ಪ್ರಾಯಶಃ ಆ ಕ್ಷೇತ್ರ ಯಶಸ್ವಿ ಆಗ್ತದೆ ಅಂಥೇಳಿ ನನಗೆ ಬೆಳಗ್ಗೆ 8 ಗಂಟೆಗೆ 8:15 ಗಂಟೆಗೆ ಡಾಕ್ಟ್ರು ಫೋನ್ ಮಾಡಿದರು. ಸದಾನಂದ ಕೊಡ್ರೆ, ಏನು ಸರ್ ಬರ್ತೀನಿ ಸರ್, ಅಲ್ಲಲ್ಲ ಒಂದು ರಿಮೈಂಡ್ ಮಾಡಿದ್ದು ಅಂತ. ನನಗೆ ಅನಿಸಿದಾಗ, ಈ ಚಳಿಗೆ ಯಾರು ಬರ್ತಾರೆ ಡಾಕ್ಟ್ರು ಇಷ್ಟು ಬೆಳಿಗ್ಗೆ, ಇಂಥ ಕಾರ್ಯಕ್ರಮಗಳಿಗೆ ಬರಲಿಕ್ಕೆ ಚಳಿಗೆ ಆಯುರ್ವೇದದಲ್ಲಿ ಏನಾದ್ರು ಮೆಡಿಸಿನ್ ಇದ್ದರೆ ಬೆಳಿಗ್ಗೆ ಬೇಗ ಏಳೋದು ಮತ್ತು ಸ್ವಲ್ಪ ಬೆಚ್ಚಗಿರುವುದಕ್ಕೆ ಸಾಧ್ಯವಾ ಅಂತ ಹೇಳುವಂಥ ಒಂದು ಪ್ರಶ್ನೆ ನನ್ನಲ್ಲಿ ಉದ್ಭವ ಆಯಿತು. ಪ್ರಾಯಶಃ ಒಂದು ಕಮಿಟ್ಮೆಂಟ್, ಒಂದು ಕೆಲಸ, ತನ್ನ ಕ್ಷೇತ್ರದಲ್ಲಿ ತಾನು ಮಾಡಬೇಕಾದಂಥ ಜವಾಬ್ದಾರಿ ನಿರ್ವಹಣೆ ಮಾಡುವುದಕ್ಕೆ ಗಿರಿಧರ್ ಕಜೆಯವರಿಗಿಂತ ದೊಡ್ಡ ಹೆಸರನ್ನು ಅಥವಾ ದೊಡ್ಡ ವ್ಯಕ್ತಿಯನ್ನು ನಾವು ಸಮಾಜದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ನನ್ನ ಭಾವನೆ. ನನಗೆ ಕಜೆಯವರಲ್ಲಿ ನಾನು ಕೇಳಿಕೊಳ್ಳುವಂಥದ್ದು, ಪ್ರಾಯಶಃ ಈ ರೀತಿಯ ಕೆಲಸ ಕಾರ್ಯಗಳನ್ನು ನೀವೆಲ್ಲ ಕಡೆ ಮಾಡ್ತೀರಿ, ಆದರೆ ಎಲ್ಲ ಕಡೆ ಕೂಡ ಹರಿಹರ ಮಠದ ಸ್ವಾಮೀಜಿಗಳನ್ನು ಮತ್ತು ನಮ್ಮ ವಿನಯ್ ಗುರೂಜಿಯವರನ್ನು ತಪ್ಪದೆ ನೀವು ಕರಿಬೇಕು. ಪ್ರಾಯಶಃ ಅವರಿಬ್ಬರು ಬಂದರೆ ಆ ವಿಚಾರದ ಬಗ್ಗೆ ಒತ್ತು ಕೊಟ್ಟು ಅದನ್ನು ಇನ್ನಷ್ಟು ವಿಸ್ತಾರ ಮಾಡುವಂಥ ಆ ಒಂದು ವಿಚಾರಗಳು ಅವರಲ್ಲಿರುವಂಥದ್ದು ನಾವು ಕಂಡಿದ್ದೀವಿ. ನಾನು ಕೂಡ ಭಾರಿ ಸಮಯದಿಂದ ಈ ಆಯುರ್ವೇದದ ಬಗ್ಗೆ, ಗಿರಿಧರ್ ಕಜೆಯವರ ಪೇಷಂಟು ನನ್ನ ಮೊಮ್ಮಗ, ಅವನಿಗೆ ಸ್ವಲ್ಪ ಈಸಿಂಗ್ ಪ್ರಾಬ್ಲಮ್ ಇದೆ, ಅದಕ್ಕೆ ಅಲ್ಲಿ ಕಳಿಸ್ತಾ ಇರ್ತೀನಿ. ಸನ್ಮಾನ್ಯ ವಿಜಯಶಂಕರರು ಬರ್ತಾ ಇದ್ದಾರೆ, ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಹಾರ್ದಿಕವಾಗಿ ಸ್ವಾಗತ ಮಾಡಿ. ಕಾಲ ಒಂದಿತ್ತು, ನಾವು ಸುಮಾರು ಈಗ ಹತ್ತಿರ 70ರ ಆ ಹಂತದಲ್ಲಿ ನಾವು ಇರುವಂಥವ್ರು. ಆದರೆ ಸಾಧಾರಣ ಒಂದು 30 ವರ್ಷಗಳಿಂದ ಈಚೆ ಇಡೀ ಆರೋಗ್ಯದಲ್ಲಿ ಆಗ್ತಾ ಇರುವಂಥ ಏರುಪೇರುಗಳು, ಕಂಡು ಕೇಳರಿಯದಂಥ ಹೊಸ ರೋಗಗಳು, ಇದೆಲ್ಲ ಬರುವಂಥದ್ದನ್ನು ನೋಡಿದಾಗ, ನಾನು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಮಿನಿಸ್ಟರ್ ಆಗಿದ್ದಾಗ ಕೇಂದ್ರದಲ್ಲಿ ಕೋವಿಡ್ ಪೀರಿಯಡ್ನಲ್ಲಿ ಅದಕ್ಕೆ ಔಷಧ ರೆಮಿಡಿಸಿವಿರ್ ಮತ್ತೊಂದನ್ನು ಔಷಧಿಗಳನ್ನು ಮಾಡುವಂಥ ಆ ಕೆಲಸ ಕಾರ್ಯಗಳ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಒಂದು ಕಾಲದಲ್ಲಿ ನಾನು ಸುಮಾರು ಹೈಸ್ಕೂಲಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ, ಸುಳ್ಯದಲ್ಲಿ ನಾನು ಹೈಸ್ಕೂಲಿಗೆ ಹೋಗ್ತಾ ಇದ್ದೆ. ಆಗ ಈ ಅಲೋಪತಿ, ಇಂಗ್ಲೀಷ್ ಮೆಡಿಸಿನ್ ಯಾರು ನಮ್ಮ ಮೇಲೆ ದಾಳಿ ಮಾಡಿ 200 ವರ್ಷಗಳ ಸತತವಾದಂಥ ಸವಾರಿ ಮಾಡಿ ಎಲ್ಲವನ್ನ ಆ ಬ್ರಿಟಿಷರ ಆ ಇಂಗ್ಲೀಷ್ ಶಬ್ದದ ಜೊತೆ ಜೋಡಣೆ ಮಾಡಿದ್ರೆ, ಅದರ ನಂತರ ಆದಂಥ ಪರಿವರ್ತನೆ ನಾನು ನೋಡಿದ್ದೀನಿ. ನಮ್ಮ ಮನೆಯಲ್ಲಿ ಸಣ್ಣ ಮಗು ಇದ್ದಾಗ ಆ ಹುಟ್ಟಿದ ಮಗುವಿಗೆ 1-2 ದಿನಗಳಲ್ಲೇ ಬೇರೆ ಬೇರೆ ರೀತಿಯ ಔಷಧಿಗಳನ್ನು ಕೊಡ್ತಾ ಇರುವಂಥದ್ದು ನಾನು ಕಂಡಿದ್ದೀನಿ. ನನಗೆ ಗೊತ್ತಿಲ್ಲ ಡಾಕ್ಟ್ರೆ, ತಿಮರೆ ಅಂತ ಹೇಳಿ ಒಂದು ಸಣ್ಣ ಎಲೆ, ನಮ್ಮೂರಿನಲ್ಲಿ ತಿಮರೆ ಅಂತ ಕರೀತಾರೆ ಅದನ್ನು.
ಹಾಂ, ಒಂದೇ ಲಗ. ಇದನ್ನು ಸಣ್ಣ ಮಗುವಿಗೆ ಕೊಡ್ತಾಯಿದ್ರು. ಆ ಮಗುವಿಗೆ ವಾಮಿಟಿಂಗ್ ಇಲ್ಲ, ಹೊಟ್ಟೆ ನೋವಿಲ್ಲ, ಯಾವುದೂ ಇಲ್ಲ. ಪ್ರಾಯಶಃ ಆ ಮದ್ದನ್ನೇ ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸಾಧಾರಣವಾಗಿ ನಮ್ಮೂರಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಟಿ ತಿಂಗಳಿನಲ್ಲಿ ಆಟಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಆಟಿ ಅಮಾವಾಸ್ಯೆ ಸಂದರ್ಭದಲ್ಲಿ ಯಾವುದೋ ಒಂದು ಮರದ ತೊಗಟೆ, ಅದು ಅತ್ಯಂತ ಔಷಧಿಯುಕ್ತ, ಅದನ್ನು ಕುಡಿದು ಬಿಟ್ಟರೆ ನಿಮ್ಮ ಹೊಟ್ಟೆ ಗಿಟ್ಟೆ ಎಲ್ಲ 1 ವರ್ಷಕ್ಕೆ, ಬರುವ ವರ್ಷ ಆಟಿ ತಿಂಗಳವರೆಗೂ ಕೂಡ ನಿಮ್ಮ ಹೊಟ್ಟೆ ನೋವು ಮತ್ತೊಂದು ವಗೈರೆ ಇರುವುದಿಲ್ಲ ಅಂತ ಹೇಳೋ ಅತ್ಯಂತ ಕಹಿ ಅದು. ಆದರೆ ಅದನ್ನು ಕುಡಿದ್ರೆ ನಮಗೆಲ್ಲ ಆರೋಗ್ಯವಂತರಾಗಿರುವಂಥ ಇದನ್ನು ನೋಡಿದ್ದೀವಿ ನಾವು. ಜ್ವರ ಗಿರ ಎಲ್ಲ ಬಂದುಬಿಟ್ರೆ ಒಳ್ಳೆ ಕಷಾಯ ಗಿಷಾಯಗಳ ಮುಖಾಂತರ ಎಲ್ಲವೂ ಕೂಡ ಪರಿಹಾರ ಆಗ್ತಿತ್ತು. ನಮ್ಮ ಹಿರಿಯರು ಹೇಳ್ತಾಯಿದ್ರು, ಈ ಎಲ್ಲ ಮೆಡಿಸಿನಿಂದ ಯಾವ ರೋಗ ಕಾಯಿಲೆ ಇದೆ ಆ ಕಾಯಿಲೆಯ ಚಟ, ಅಂದರೆ ಅದರ ಮೂಲ ಮತ್ತೆ ಮರುಕಳಿಸದಂಥ ಆ ಚಟವೇ ಅದರಿಂದ ಹೋಗಿಬಿಡುತ್ತೆ ಅಂತ ಹೇಳುವಂಥದ್ದನ್ನು ಹಿರಿಯರು ಹೇಳ್ತಾಯಿದ್ರು. ನಾನು SLC ಹೋಗುವವರೆಗೆ ಸುಳ್ಯ ತಾಲೂಕಿನಲ್ಲಿ, ಆಗ ತಾನೇ ಸುಳ್ಯ ತಾಲೂಕಾಗಿರುವಂಥದ್ದು. ಸರ್, ಕೇವಲ 2 ಡಾಕ್ಟ್ರು, BAMS ಡಾಕ್ಟ್ರು. ಒಬ್ಬರು ಡಾಕ್ಟರ್ ವೆಂಕಪ್ಪಯ್ಯ ಅಂತ, ಒಬ್ಬರು ಡಾಕ್ಟರ್ ಸುಬ್ರಾಯ ಅಂತ. ಇವರು 2 ಜನರನ್ನು ಬಿಟ್ಟರೆ ಡಾಕ್ಟ್ರೇ ಇಲ್ಲ. ಗ್ರಾಮಾಂತರ ಪ್ರದೇಶದಿಂದ ಯಾರೂ ಬರುವಂಗಿಲ್ಲ. ಎಲ್ಲ ಈ ರೀತಿಯ ಔಷಧಿಗಳಿಂದಲೇ ತಮ್ಮ ಬದುಕನ್ನು ಕಟ್ಟಿಕೊಂಡಂಥ ದಿನಗಳನ್ನು ನಾನೇ ಜ್ವಲಂತವಾಗಿ ನೋಡಿದ್ದೀನಿ. ಯಾವಾಗ ಇಂಗ್ಲೀಷ್ ಮೆಡಿಸಿನ್ಸ್ ಬರಲಿಕ್ಕೆ ಪ್ರಾರಂಭ ಆಯಿತಾ, ಅದರಿಂದ ಆಗುವಂಥ ಸಾಧಕಗಳಿಗಿಂತ ಬಾಧಕಗಳೇ ಜಾಸ್ತಿ ಆಗುವಂಥದ್ದು ನಾವು ಕಂಡಿದ್ದೇವೆ. ಆ ರಿಯಾಕ್ಷನ್ಸು ಮತ್ತೊಂದು ಎಲ್ಲವೂ ಆಗ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ. ಇವತ್ತು ಪರಿಸರವೇ ನಮ್ಮ ಸಂರಕ್ಷಕ ಅಂತ ಹೇಳುವಂಥದ್ದು ನಾವು ಹೇಳಿದ್ದೀವಿ. ನಾವಂತೂ ಭಾರತ ದೇಶದ ಪ್ರತಿಯೊಬ್ಬರು ಕೂಡ ಕಲ್ಲಿನಿಂದ, ಮಣ್ಣಿನಿಂದ, ಮರದಿಂದ ಎಲ್ಲರಲ್ಲಿ ದೇವರನ್ನು ನೋಡುವಂಥ ನಾವು ವಾತಾವರಣವೇ ನಮ್ಮ ರಕ್ಷಕ ಅಂತ ಹೇಳುವಂಥದ್ದಿದ್ದೀವಿ. ನಮ್ಮ ವಾತಾವರಣ ಅತ್ಯಂತ ಶುದ್ಧೀಕರಣ ಮಾಡಿದರೆ ಪ್ರಾಯಶಃ ಇದೆಲ್ಲ ಗುರೂಜಿಯವರ ಅತ್ಯಂತ ಅದ್ಭುತವಾಗಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದರು. ಪ್ರಾಯಶಃ ಇದಕ್ಕೆಲ್ಲ ಇವತ್ತು ನಾವು ತಾತ್ಕಾಲಿಕವಾದಂಥ ಪರಿಹಾರಕ್ಕೆ ಹೆಚ್ಚು ಒತ್ತು ಕೊಡ್ತೇವೆ, ಶಾಶ್ವತವಾದಂಥ ಪರಿಹಾರಕ್ಕೆ ಒತ್ತು ಕೊಡ್ತಾ ಇಲ್ಲ. ಅಲೋಪತಿ ಇವತ್ತು ತಾತ್ಕಾಲಿಕವಾದಂಥ ಪರಿಹಾರ ಸಿಗ್ತದೆ ಹೊರತು ಯಾವುದೇ ಕಾಯಿಲೆಗೆ ಶಾಶ್ವತ ಪರಿಹಾರ ಕೊಡುವುದಿಲ್ಲ ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಅಷ್ಟರ ಮಟ್ಟಿಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಆದರೆ ಈ ರೀತಿಯ ಆಯುರ್ವೇದಿಕ್ ಔಷಧಿಗಳು ಶಾಶ್ವತವಾದಂಥ ಪರಿಹಾರ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ. ನಿಜ, ಇವತ್ತು ನಮಗೆಲ್ಲ ಇದನ್ನು ತಯಾರು ಮಾಡಲಿಕ್ಕೆ ಭಾರಿ ಜನಗಳೇ ಬೇಕಾಗಿಲ್ಲ. ನಾವು ಹುಡುಗಾಟಕ್ಕೆ ಹೋಗಬೇಕಾಗಿಲ್ಲ. ಯಾವುದೆಲ್ಲ ಔಷಧಿಯ ಗಿಡಮೂಲಿಕೆಗಳು ಕೇವಲ ಅದನ್ನು ಸೇವನೆ ಮಾಡಿದರೆ ಮಾತ್ರ ಪರಿಹಾರ ಅಲ್ಲ, ಅದರಿಂದ ಹೊರಸೂಸುವಂಥ ಆ ಪರಿಸರಕ್ಕೆ ಬರುವಂಥ ಆ ಬೇರೆ ಬೇರೆ ಔಷಧಿಗಳ ಪರಿಮಳಗಳು ಮತ್ತೊಂದೇ ನಿಮ್ಮ ರೋಗ ರುಜಿನಗಳನ್ನು ವಾಸಿ ಮಾಡ್ತವೆ ಅಂತ ಹೇಳುವಂಥದ್ದು ನಾವು ಕೇಳಿದ್ದೇವೆ. ಈ ರೀತಿಯ ಒಂದು ಅದ್ಭುತವಾದಂಥ ಈ ಆಯುರ್ವೇದ ಜಗತ್ತು ಅದು ಮತ್ತೆ ಮರುಕಳಿಸಬೇಕು. ಜಗತ್ತಿನಲ್ಲಿ ಎಲ್ಲ ಕಡೆಗಳಿದೆ ಆಗಬೇಕು. ಪ್ರಾಯಶಃ ಇವತ್ತು ಭಾರಿ ವೇಗವಾಗಿ ಬೆಳೀತಿರುವಂಥ ಒಂದು ಜಗತ್ತು, ಒಂದು ರೀತಿ ಯಾಂತ್ರೀಕೃತ ಬದುಕು, ಮನುಷ್ಯತ್ವ ಅದು ನಮ್ಮಿಂದ ಹೋಗಿ ಒಂದು ರೀತಿ ಯಂತ್ರದಂಗೆ ನಾವು ನಮ್ಮ ವ್ಯವಹಾರಗಳನ್ನು ಮಾಡ್ತಾ ಇರುವಂಥ ಈ ಜಗತ್ತಿಗೆ ಮತ್ತೆ ಮನುಷ್ಯತ್ವ ಪ್ರಾಪ್ತಿ ಆಗಬೇಕು ಅಂತ ಹೇಳಿದರೆ ಈ ಆಯುರ್ವೇದದಂತಹ ಆ ಹಿಂದಿನ ಹಿರಿಯರ ಪರಿಕಲ್ಪನೆಯ ಎಲ್ಲವಕ್ಕೂ ಪರಿಹಾರ ಕಂಡುಕೊಳ್ಳಬಲ್ಲಂಥ ಆ ಒಂದು ವಾತಾವರಣ ಸೃಷ್ಟಿಯಾಗಬೇಕು. ಗಿರಿಧರ ಕಜೆಯವರಿಗೆ ನಾವೆಲ್ಲರೂ ನಮ್ಮ ಬೆಂಬಲಗಳನ್ನು ಸೂಚಿಸುವುದರ ಜೊತೆಗೆ ಅವರು ಹೇಳಿದ ರೀತಿಯಲ್ಲಿ ನಮ್ಮ ಪರಿಸರ ನಿರ್ಮಾಣದ ಕಾರ್ಯವನ್ನು ಮಾಡಬೇಕು. ವಿನಯ್ ಗುರೂಜಿಯವರು ಅದ್ಭುತವಾಗಿ ಅದನ್ನು ವಿಶ್ಲೇಷಣೆ ಮಾಡುವಂಥದ್ದನ್ನು ಮಾಡಿದರು. ಹರಿಹರ ಮಠದ ಗುರುಗಳು ಅದರ ಬಗ್ಗೆ ಒಂದು ರೀತಿಯಲ್ಲಿ ತಮ್ಮನ್ನು ಜೋಡಣೆ ಮಾಡಬೇಕು ಅಂತ ಹೇಳುವಂಥ ಮನಮುಟ್ಟುವ ಮಾತುಗಳನ್ನು ಹೇಳಿದ್ದನ್ನು ನಾವು ಕೇಳಿದ್ದೇವೆ. ನಾವೆಲ್ಲರೂ ಇದನ್ನು ಆಚರಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳುವಂಥದ್ದು ಮಾತ್ರ ಹೇಳಿ, ನಾನು ಕಜೆಯವರಿಗೆ ಮತ್ತೊಮ್ಮೆ ಆ ತಾಯಿ ಚಾಮುಂಡೇಶ್ವರಿ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ನಿಮ್ಮ ಈ ಕೆಲಸ ಇದು ದೇಶದಾದ್ಯಂತ, ಜಗತ್ತಿನಾದ್ಯಂತ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದು
ಜಗತ್ತಿನ ಎಲ್ಲ ಜನರಿಗೂ ಕೂಡ ತಮ್ಮ ಆರೋಗ್ಯ ರಕ್ಷಣೆಗೆ ಸ್ವಯಂ ಪ್ರೇರಿತರಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರೇರಣೆ ಸಿಗುವಂತಾಗಲಿ ಅಂತ ಹೇಳುವಂಥ ಆ ಭಾವನೆಯನ್ನು ವ್ಯಕ್ತಪಡಿಸ್ತಾ ತಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ಗುರುಗಳಿಗೆ ಮತ್ತೊಮ್ಮೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.